ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ. किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ಆತ್ಮೀಯ ವೀಕ್ಷಕರೇ, ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಬಾರಿಯ ರಾಷ್ಟ್ರೀಯ ತೋಟಗಾರಿಕಾ ಮೇಳ 2019 ಇದೇ ತಿಂಗಳು ಜನವರಿ 23ರಿಂದ 25ರ ತನಕ ಹೆಸರಘಟ್ಟದಲ್ಲಿ ನಡೆಯುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವ ಮುನ್ನ ಕಳೆದ ಬಾರಿ ನಡೆದಂತಹ ರಾಷ್ಟ್ರೀಯ ತೋಟಗಾರಿಕಾ ಮೇಳದ ಹಿನ್ನೋಟವನ್ನು ನಾವು ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಆತ್ಮೀಯ ವೀಕ್ಷಕರೇ, ಕಳೆದ ಬಾರಿ ನಡೆದಂತಹ ತೋಟಗಾರಿಕಾ ಮೇಳದ ಹಿನ್ನೋಟವನ್ನು ನೋಡಿದ್ರಿ. ಈ ಬಾರಿ ಜನವರಿ 23ರಿಂದ 25ರ ತನಕ ರಾಷ್ಟ್ರೀಯ ತೋಟಗಾರಿಕಾ ಮೇಳ ಗ್ರಾಮೀಣ ಸಮೃದ್ಧಿಗಾಗಿ ತೋಟಗಾರಿಕೆ ಈ ಕುರಿತಾಗಿ ಮಾತಾಡೋಕೋಸ್ಕರ ಹೆಸರಘಟ್ಟದ ಐಐಎಚ್ಆರ್ ನಿರ್ದೇಶಕರಾದಂತಹ ಡಾ ಎಂಆರ್ ದಿನೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ. ಈ ಒಂದು ರಾಷ್ಟ್ರೀಯ ತೋಟಗಾರಿಕಾ ಮೇಳ 2019 ಈ ಯೋಜನೆ, ಈ ತೋಟಗಾರಿಕಾ ಬೆಳೆಯ ಮಹತ್ವ ಏನು? ಈಗ ಈ ತೋಟಗಾರಿಕಾ ಬೆಳೆಗಳು ಹೆಚ್ಚು ಕಡಿಮೆ ನಮ್ಮ ಕೃಷಿ ಪದ್ಧತಿಯಲ್ಲಿ ಬೇರೆ ಬೆಳೆಗಳ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಬೆಳೆಯುವಂಥ ಪರಿಸ್ಥಿತಿ ಇವತ್ತು ರೈತನಿಗೆ ಬಂದಿದೆ. ಯಾಕೆಂತ ಹೇಳಿದ್ರೆ ತೋಟಗಾರಿಕಾ ಬೆಳೆಗಳ ಮೂಲಕ ರೈತ ಹೆಚ್ಚು ಲಾಭವನ್ನು ಪಡ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನು ಕಂಡುಕೊಂಡಿದ್ದಾನೆ ಮೊದಲನೇದಾಗಿ. ಹಾಗಾಗಿ ಬಹುಶಃ ಈ ನಮ್ಮ ಮೇಳದ ವಿಶೇಷತೆ ಏನು ಅಂತ ಹೇಳಿದರೆ, ನಮ್ಮ ಸಂಶೋಧನೆಯ ಪ್ರತಿಫಲವನ್ನು ರೈತರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಈ ಮೇಳವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗ ಸಂಶೋಧನೆಯ ಪ್ರತಿಫಲ ಅಂದ್ರೆ ಅದು ಇಂದಿನ ಯುವ ಜನಾಂಗಕ್ಕೆ ಯಾವ ರೀತಿ ಮಾದರಿ ಆಗತ್ತೆ, ಯಾವ ರೀತಿ ಸಹಕಾರ ನೀಡುತ್ತೆ? ಅಂದರೆ ಈಗ ತೋಟಗಾರಿಕೆ ಒಂದು ಉದ್ಯಮವಾಗಬೇಕು, ಮತ್ತೆ ಯುವಕರು ಈ ತೋಟಗಾರಿಕೆಯ ಮೂಲಕ ಈ ಉದ್ದಿಮೆಯನ್ನು ಪಡೆದುಕೊಂಡು ಉದ್ಯಮಿಯಾಗಬೇಕು. ಅಂದರೆ ಸಾಕಷ್ಟು ತೋಟಗಾರಿಕೆಯಲ್ಲಿ ತಂತ್ರಜ್ಞಾನಗಳಿಗೆ ಅವಕಾಶ ಇದೆ. ಈ ಅವಕಾಶಗಳು ಅಂತ ಹೇಳಿದರೆ ಬಹುಶಃ ಬೀಜೋತ್ಪಾದನೆಯಿಂದ ಹಿಡಿದು ಜೈವಿಕ ಔಷಧಿಗಳಿಂದ ಹಿಡಿದು ಸೂಕ್ಷ್ಮಾಣು ಜೀವಿಗಳ ಒಂದು ಮಿಶ್ರಣವನ್ನು ತಯಾರು ಮಾಡೋದಿರಬಹುದು, ಅಥವಾ ಕೊಯ್ಲೋತ್ತರ ಉತ್ಪನ್ನಗಳಿರಬಹುದು. ಇಂಥದ್ದರೆಲ್ಲದನ್ನು ಮಾಡುವಂತಹ ಒಂದು ಅವಕಾಶ ಯುವಕರಿಗಿದೆ ಇವತ್ತು.
ಇದರ ಮೂಲಕವಾಗಿ ಒಬ್ಬ ರೈತ ಉದ್ಯಮಿ ಆದದ್ದೇ ಆದರೆ ಬಹುಶಃ ಲಾಭ ಗಳಿಸೋದ್ರಲ್ಲಿ ಏನು ಸಂದೇಹ ಇಲ್ಲ ಅಂತ ಹೇಳಿ ನಾನು ಹೇಳಬಹುದು. ಹಾಗೆ ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಸೀಡ್ ವಿಲೇಜ್ ಅಂದ್ರೆ ಏನು? ಅಲ್ಲ, ಈಗ ಬೀಜೋತ್ಪಾದನೆ ಮೊದಲನೇದಾಗಿ ನಾನು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಅಡಿಯಲ್ಲಿ ಇರುವಂತಹ ಸಂಸ್ಥೆ. ಈ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಸುಮಾರು 50 ವರ್ಷಗಳಿಂದ ಸಂಶೋಧನೆಯನ್ನು ಮಾಡ್ತಾ ಬಂದಿದೆ. ಈ ಸಂಶೋಧನೆಗಳಲ್ಲಿ ರೈತ ಈಗ ತರಕಾರಿಯನ್ನು ಬೆಳೆದದ್ದೇ ಆದರೆ 1 ಎಕರೆಗೆ ಆತನಿಗೆ ಹೆಚ್ಚು ಕಡಿಮೆ 40,000 ಬರಬಹುದು. ಆದರೆ ಈ ಬೀಜೋತ್ಪಾದನೆಯನ್ನು ಮಾಡೋದರಿಂದ ಆತನಿಗೆ ಹೆಚ್ಚು ಕಡಿಮೆ 1,20,000 ಪಡೆದುಕೊಳ್ಬಹುದು. ಹೇಗೆ ಅಂತ ಹೇಳಿದ್ರೆ, ನಮ್ಮ ತಳಿಗಳು ನಾವು ಏನು ಅಭಿವೃದ್ಧಿ ಮಾಡಿರ್ತೇವೆ ಅಂತ ತಳಿಗಳ ಬೀಜೋತ್ಪಾದನೆಯನ್ನ ರೈತನನ್ನ ಆತನಿಗೆ ತರಬೇತಿ ನೀಡಿ ಆತ ಬೀಜೋತ್ಪಾದನೆಗೆ ತೊಡಗಿಸಿಕೊಂಡಾಗ ಆ ಬೀಜವನ್ನ ಏನು ಉತ್ಪಾದನೆ ಮಾಡ್ತಾನೆ ಅದನ್ನ ನಾವೇ ಮತ್ತೆ ಖರೀದಿ ಮಾಡ್ತೇವೆ. ಹಾಗಾಗಿ ಈ ಖರೀದಿಸುವುದರಿಂದ ಆತನಿಗೆ ಒಂದು ನಿಗದಿತ ಬೆಲೆ ಇರುತ್ತೆ. ಆತ ಮಾರುಕಟ್ಟೆಯ ಬೆಲೆಗೋಸ್ಕರವಾಗಿ ಒಂದು ತರಕಾರಿ ಅಥವಾ ಹಣ್ಣನ್ನು ಬೆಳಿಬೇಕಾಗಿರೋದಿಲ್ಲ. ಸೊ ಆ ಒಂದು ಬೆಲೆಯ ಒಂದು ಧಾರಣೆ ಕುಸಿತ ಆದ್ರೂ ಕೂಡ ಅವನೇನು ತಲೆ ಕೆಡಿಸ್ಕೊಳ್ಬೇಕಾದಂತಹ. ಹೌದು, ಯಾಕೆಂತ ಹೇಳಿದ್ರೆ ಈ ಬೀಜೋತ್ಪಾದನೆ 3 ರೀತಿಯಲ್ಲಿ ಒಂದು ನಮಗೆ ಸಹಾಯ ಮಾಡುತ್ತೆ. ಒಂದೇನು ಅಂತ ಹೇಳಿದ್ರೆ, ಸಂಸ್ಥೆಯ ಉತ್ತಮ ಗುಣಮಟ್ಟದ ತಳಿಗಳೇನಿದಾವೆ, ಹೆಚ್ಚಿನ ತಳಿಗಳು, ಇತ್ತೀಚೆಗೆ ಬರುವಂತಹ ತಳಿಗಳು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಸಾವಯವ ಕೃಷಿಗೆ ಒತ್ತು ಕೊಡುವಂತಹ ತಳಿಗಳು ಇವು. ಅಂದ್ರೆ ಹೆಚ್ಚು ಕಡಿಮೆ ಔಷಧಿ ಸಿಂಪರಣೆ ಕಡಿಮೆ ಮಾಡಬಹುದು. ಇದರಿಂದ ಈ ಒಳ್ಳೆಯ ಗುಣಮಟ್ಟದ ತಳಿಗಳ ಬೀಜೋತ್ಪನ್ನ ಜಾಸ್ತಿ ಆಗುತ್ತೆ, ರೈತನಿಗೆ ಇದರಿಂದ ಲಾಭ ಬರುತ್ತೆ. ಅದಲ್ಲದೇನೆ ಯಾರು ಗ್ರಾಹಕರಿದ್ದಾರೆ, ನಾವು ದಿನನಿತ್ಯ ತರಕಾರಿಯನ್ನ ಉಪಯೋಗಿಸುವಂತವರಿಗೂ ಕೂಡ ಇದರಿಂದ ಲಾಭ ಆಗುತ್ತೆ. ಯಾಕೆಂತ ಹೇಳಿದ್ರೆ ಕಡಿಮೆ ಔಷಧಗಳ ಸಿಂಪರಣೆ ಇರುತ್ತೆ ಅಥವಾ ಸಾವಯವ ಕೃಷಿಗೆ ಒತ್ತು ಕೊಡುವಂತ ತಳಿಗಳಾಗಿರ್ತವೆ ಇವು. ಸೊ ಈ ರೀತಿ ಇದು ಯುವ ಜನಾಂಗಕ್ಕೆ ಹಾಗೂ ಎಲ್ರಿಗೂ ಕೂಡ ಸಹಾಯ ಆಗುತ್ತೆ. ಹೌದು. ಹಾಗೇನೆ ಈ ಒಂದು ರಾಷ್ಟ್ರೀಯ ತೋಟಗಾರಿಕಾ ಮೇಳಕ್ಕೆ ಬಂದ್ರೆ ಏನೆಲ್ಲ ನೋಡಬಹುದು? ಈಗ ನಮ್ಮ ಸಂಸ್ಥೆಯಲ್ಲಿ ಹೆಚ್ಚು ಕಡಿಮೆ ನಾವು 45 ತೋಟಗಾರಿಕಾ ಬೆಳೆಗಳ ಮೇಲೆ ಸಂಶೋಧನೆಯನ್ನ ಮಾಡ್ತಾ ಇದ್ದೇವೆ. ಹೆಚ್ಚು ಕಡಿಮೆ ತರಕಾರಿ ಬೆಳೆಗಳಲ್ಲಿ 23 ತರಕಾರಿ ಬೆಳೆಗಳಿರ್ತವೆ. ಅದರಲ್ಲಿ ಸುಮಾರು 80 ತಳಿಗಳನ್ನ ನೀವು ನೋಡಬಹುದು. ಅದರ ಜೊತೆಗೆ ಹಣ್ಣಿನ ಬೆಳೆಗಳಲ್ಲಿ ಸುಮಾರು 7 ಹಣ್ಣಿನ ಬೆಳೆಗಳಲ್ಲಿ ನಾವು ಸಂಶೋಧನೆಯನ್ನ ಮಾಡ್ತಾ ಇದ್ದೇವೆ. ಹಲವಾರು ತಳಿಗಳು, ಹೆಚ್ಚು ಕಡಿಮೆ 20 ರಿಂದ 25 ತಳಿಗಳು, ತಂತ್ರಜ್ಞಾನಗಳು ಅದಕ್ಕೆ ಹೊಂದಿಕೊಂಡಂತೆ ಇರುವಂತದ್ದು. ಅದೇ ರೀತಿ ಅಲಂಕಾರಿಕ ಔಷಧೀಯ ಸಸ್ಯಗಳು ಅದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ 40 ಬೆಳೆಗಳನ್ನ ನೀವು ನೋಡಬಹುದು. ಇದಲ್ಲದೇನೆ ಸಮಗ್ರ ಕೃಷಿ ಪದ್ಧತಿಯನ್ನ ನಾವು ಒಬ್ಬ ರೈತ ಅಳವಡಿಸಿಕೊಳ್ಬೇಕಾದ್ರೆ ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಅಂದ್ರೆ ಕೋಳಿ ಸಾಕಾಣಿಕೆ ಇರಬಹುದು, ಮೀನು ಸಾಕಣೆ ಇರಬಹುದು ಅಥವಾ ಜೇನು ಸಾಕಣೆ ಇರಬಹುದು. ಒಂದು ಹಣ್ಣಿನ ಬೆಳೆಯನ್ನ ಆಧಾರವಾಗಿ ಇಟ್ಕೊಂಡು ಈ 1 ಎಕರೆ ಜಮೀನಲ್ಲಿ ರೈತ ಯಾವ ಯಾವ ಬೆಳೆಗಳನ್ನ ತೆಗೆದುಕೊಳ್ಬಹುದು ಅಂತ ಹೇಳು, ಲಾಭದಾಯಕವಾಗಿ ತೆಗೆದುಕೊಳ್ಬಹುದು ಅಂತ ಹೇಳುವಂತದ್ದರ ಒಂದು ಪ್ರಾತ್ಯಕ್ಷಿಕೆಗಳನ್ನ ತಾಕುಗಳನ್ನ ನಾವು ಮಾಡಿದ್ದೇವೆ. ಸಾಕಷ್ಟು ಪ್ಲಾಟ್ಗಳಿದಾವೆ ಇದರಲ್ಲಿ. ಬಹುಶಃ ರೈತರಲ್ಲದೆ ನಾನು ಇನ್ನೊಂದೇನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ತಾರಸಿ ಕೃಷಿ ಅಂತ ಹೇಳ್ತಾ ಇದ್ದೇವೆ, ಅಂದ್ರೆ ಟೆರೇಸ್ ಗಾರ್ಡನಿಂಗ್. ಈ ಟೆರೇಸ್ ಗಾರ್ಡನಿಂಗ್ ಮಾಡಬೇಕಾದ್ರೆ ಒಂದು ಮನೆಗೆ, ಒಂದು ಕುಟುಂಬಕ್ಕೆ ಅವರು ಅಲಂಕಾರಿಕ ಸಸ್ಯಗಳನ್ನು ಬೆಳ್ಕೊಳ್ಬಹುದು, ತರಕಾರಿ ಸಸ್ಯಗಳನ್ನು ಬೆಳಿಬಹುದು ಅಥವಾ ಔಷಧೀಯ ಸಸ್ಯಗಳನ್ನು ಬೆಳಿಬಹುದು. ಇಂಥದರ ಮಾದರಿಗಳನ್ನ ನಾವಲ್ಲಿ ಈ ಸತಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಒಬ್ರು ಕರೆ ಮಾಡಿದ್ದಾರೆ, ಅವರು ಏನ್ ಕೇಳ್ತಾರೆ ಕೇಳಿ ಮಾತನ್ನ ಮುಂದುವರಿಸೋಣ. ಹಲೋ ಹಲೋ, ನಮಸ್ಕಾರ ಬಾಳಗೌಡ ಅವರಿಗೆ. ನಮಸ್ಕಾರ ಮೇಡಮ್. ಚಿಕ್ಕೋಡಿಯಿಂದ ಕರೆ ಮಾಡಿದಿರಿ, ಏನು ನಿಮ್ಮ ಪ್ರಶ್ನೆ ಇದೆ? ಮೇಡಮ್ ನಮ್ದೆ ಸೌತೆಕಾಯಿ ಜಾಸ್ತಿ ಬೆಳಿತೇವೆ ಮೇಡಮ್ ಚಿಕ್ಕೋಡಿಯಲ್ಲಿ. ನೀವು ಬನ್ನಿ, ಸೌತೆಕಾಯಿ ಬೆಳೆ ಬಗ್ಗೆ. ಕ್ಲೈಮೇಟ್ ಸರಿ, ಮೊದಲಾಗಿ ನಮ್ಗೆ ಕ್ಲೈಮೇಟ್ ಸರಿ ಇಲ್ಲ ಮೇಡಮ್. ಕ್ಲೈಮೇಟ್ ಸರಿ ಇಲ್ಲಕ್ಕೆ ಬೂದ್ ರೋಗ ಜಾಸ್ತಿ ಬರ್ತಾ ಇದೆ ಕಾಕಡಿಗೆ. ಖಂಡಿತ ಬಾಳಗೌಡ ಅವರೇ, ನಿಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮೇಳಕ್ಕೆ ಖಂಡಿತ ಬನ್ನಿ. ಇದರ ಬಗ್ಗೆ ಬೇಕಾದಂತ ಎಲ್ಲ ಮಾಹಿತಿಯನ್ನ ನಿಮ್ಗೆ ಅಲ್ಲೇ ನೀಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ಕೊಡಬೇಕು. ನೀವು ಹೇಳ್ತಾ ಇದ್ರಿ ಇದು ಯಾವ ರೀತಿಯಲ್ಲಿ ನಮಗೆ ಈಗ ಟೆರೆಸ್ ಗಾರ್ಡನಿಂಗ್ ಇರಬಹುದು. ಹೌದು, ಅದು ಪೆರಿಯರ್ಬನ್ ಅಂತ ನಾವು ಹೇಳ್ತೇವೆ. ಈಗ ಪಟ್ಟಣ ಪ್ರದೇಶಗಳಲ್ಲಿ ಜನರು ಯಾವ ತರವಾಗಿ ಅವರಿಗೆ ಸಾಕಷ್ಟು ಅವಕಾಶಗಳಿರ್ತವೆ ಈ ತರ ಮಾದರಿಯನ್ನು ಅಳವಡಿಸಿಕೊಂಡು ಬೆಳೆಯೋದಕ್ಕೆ. ಇದಲ್ಲದೇನೆ ಖಾಸಗಿ ಮಳಿಗೆಗಳು, ಖಾಸಗಿ ಸಂಸ್ಥೆಗಳು, ಅದಲ್ಲದೆ ರೈತಾಪಿ ಸಂಸ್ಥೆಗಳು, ಅಂದ್ರೆ ಕೆಲವರು ರೈತರು, ಯುವಕರು ನಮ್ಮಲ್ಲೇ ತಂತ್ರಜ್ಞಾನವನ್ನ ತೆಗೆದುಕೊಂಡು ಹೋಗಿ ನಮ್ಮ ಸಂಸ್ಥೆಯಲ್ಲಿ ನಾವೇನು ಇನ್ಕ್ಯುಬೇಷನ್ ಅಂತ ಹೇಳ್ತೇವೆ, ಹೆಚ್ಚು ಕಡಿಮೆ 6 ತಿಂಗಳ ಕಾಲ ಅವರನ್ನ ಕೈ ಹಿಡಿದು ನಾವು ನಮ್ಮ ತಂತ್ರಜ್ಞಾನದಲ್ಲಿ ತರಬೇತಿಯನ್ನು ಕೊಟ್ಟು ನಮ್ಮಲ್ಲಿ ಅವರು ಆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ನಂತರ ಅವರು ಆಂಟರ್ಪ್ರಿನರ್ ಆಗಿ ಅಂದ್ರೆ ಉದ್ಯಮಿಯಾಗಿ ಹೊರಬಂದಿದ್ದಾರೆ.
ಅಂತವರು ಕೂಡ ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾರೆ. ಅವರು ಕೂಡ ಅಲ್ಲಿ ಶಾಪ್ಸ್ ಅನ್ನ ಮಳಿಗೆಗಳನ್ನ ಹಾಕೊಂಡಿರ್ತಾರೆ. ಇದಲ್ದೇನೆ ರೈತರಿಗೆ ಯಾವುದೇ ಸಮಸ್ಯೆ ಇದ್ರೆ ನಾವೊಂದು ಸ್ಮಾಲ್ ಕನ್ಸಲ್ಟೆನ್ಸಿ ಸೆಲ್ ಅಂತ ಮಾಡಿದ್ದೇವೆ. ಅಂದ್ರೆ ಸಲಹೆಗೋಸ್ಕರ ರೈತರಿಗೆ ಸಾಕಷ್ಟು ವಿಜ್ಞಾನಿಗಳು, ಅಂದ್ರೆ ರೋಗ, ತರಕಾರಿ ಬೆಳೆಗಳಲ್ಲಾಗಿ ಹಣ್ಣಿನ ಬೆಳೆಗಳಲ್ಲಿ ಯಾವ ರೋಗದ ಬಗ್ಗೆ ಸಂಶೋಧನೆ ಮಾಡುವಂತಹ ವಿಜ್ಞಾನಿಗಳು, ಕೀಟದ ಬಗ್ಗೆ ಸಂಶೋಧನೆಯನ್ನ ಮಾಡುವಂತಹ ವಿಜ್ಞಾನಿಗಳು, ಜೈವಿಕ ಔಷಧಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಳ್ಳುವಂತಹ ವಿಜ್ಞಾನಿಗಳು, ಇವರೆಲ್ಲರನ್ನು ಕೂಡ ಅವರು ಭೇಟಿ ಮಾಡಬಹುದು. ಸೊ ಎಲ್ಲಾ ರೀತಿಯ ಮಾಹಿತಿಯನ್ನ ನೀವು ರಾಷ್ಟ್ರೀಯ ತೋಟಗಾರಿಕಾ ಮೇಳಕ್ಕೆ ಬಂದ್ರೆ ಖಂಡಿತ ನಿಮಗೆ ಎಲ್ಲಾ ರೀತಿಯ ಒಂದು ಸಲಹಾ ಕೇಂದ್ರ ಇದೆ, ಎಲ್ಲಾ ರೀತಿಯ ಮಾಹಿತಿಯನ್ನು ಕೊಡ್ತಾರೆ. ಇನ್ನೊಬ್ರು ನಮ್ಮ ಕರೆ ಮಾಡಿದ್ದಾರೆ, ನರೇಂದ್ರ ಅಂತ ರಾಯಚೂರಿಂದ. ಹಲೋ, ನಮಸ್ಕಾರ ಸರ್. ನಮಸ್ತೆ ನರೇಂದ್ರ ಅವರೇ, ಏನು ನಿಮ್ಮ ಪ್ರಶ್ನೆ ಕೇಳಿ. ನಮ್ಮ ಪ್ರಶ್ನೆ ಸಾರ್ ಹೇಳಿದ್ರಲ್ಲ ಮೇಡಮ್, ನಾವು ಯುವ ರೈತರು ನಾವು ಇದು ಸೀಡ್ಸ್ ಮಾಡ್ಬೋದು ಅಂತ. ಹೌದು, ಅದಕ್ಕೆ ಎಷ್ಟು ತಿಂಗಳು ಟ್ರೈನಿಂಗ್ ಇರುತ್ತೆ? ಈಗಾಗಲೇ ಹೇಳಿದ್ರು ನಿರ್ದೇಶಕರು 6 ತಿಂಗಳು ಟ್ರೈನಿಂಗ್ ಅಂತ ಅಲ್ವಾ ಸರ್? ಹೌದು, ಅಂದ್ರೆ ಅದು ಅವರ ಮೇಲೆ ಹೊಂದ್ಕೊಂಡಿರುತ್ತೆ. 6 ತಿಂಗಳು ಕೆಲವರು ತಗೊಳ್ತಾರೆ, ಕೆಲವರು 1 ವರ್ಷದವರೆಗೂ ತಗೊಳ್ತಾರೆ. ಹಲೋ ಸರ್. ಹಾ, ನಮಸ್ಕಾರ ಸರ್. ನಾವು ಇದು ಯಾವ ತರ ಅಪ್ಲೈ ಮಾಡಬೇಕು? ಅಪ್ಲೈ ಅಂದ್ರೆ ನೀವು ತೋಟಗಾರಿಕಾ ಮೇಳಕ್ಕೆ ಬನ್ನಿ, ಸಾಕಷ್ಟು ತಂತ್ರಜ್ಞಾನಗಳಿರ್ತವೆ, ಸಾಕಷ್ಟು ತಳಿಯಲ್ಲಿ ಬೀಜೋತ್ಪನ್ನ ಮಾಡುವಂತ ಅವಕಾಶ ಇರುತ್ತೆ. ನೀವು ಯಾವ್ದನ್ನ ಬೇಕೋ ಅದನ್ನ ಆರಿಸಿಕೊಂಡು ಅದರಲ್ಲಿ ತರಬೇತಿಯನ್ನ ಹೊಂದಬಹುದು. ನಿಮಗೆ ಬೇಕಾದಂತ ಮಾಹಿತಿ ಖಂಡಿತವಾಗ್ಲೂ ರಾಷ್ಟ್ರೀಯ ತೋಟಗಾರಿಕಾ ಮೇಳದಲ್ಲಿ ಸಿಗುತ್ತೆ. ಇನ್ನೊಬ್ಬರು ಕರೆ ಮಾಡಿದ್ದಾರೆ. ಹಲೋ, ಶ್ರೀಧರ್ ಅಂತ. ಹಲೋ, ನಮಸ್ತೆ ಶ್ರೀಧರ್. ನಮಸ್ತೆ ಮೇಡಮ್. ಕೇಳಿ ಶ್ರೀಧರ್. ನಾವು ಇವಾಗ ತೋಟಗಾರಿಕೆ ಇಲಾಖೆಯಿಂದ ಕಲ್ಲಂಗಡಿ ಹಣ್ಣು ಹಣ್ಣು ಕೃಷಿ ಬಗ್ಗೆ, ಕಲ್ಲಂಗಡಿ ಬಗ್ಗೆ ಕೇಳ್ತಾ ಇದೀವಿ. ಯಾವ ತಳಿ ಉತ್ತಮ? ಆ ತಳಿಯ ಬಗ್ಗೆ ಅಥವಾ ತಳಿ ಯಾವುದು ಉತ್ತಮ ಅನ್ನೋದ್ರ ಬಗ್ಗೆ ಖಂಡಿತ ನೀವು ರಾಷ್ಟ್ರೀಯ ತೋಟಗಾರಿಕಾ ಮೇಳಕ್ಕೆ ಬಂದ್ರೆ ಅವರಿಗೆ ಬೇಕಾದಂತ ಮಾಹಿತಿ ಸಿಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ರಾಷ್ಟ್ರೀಯ ತೋಟಗಾರಿಕಾ ಮೇಳ ಯಾವ ರೀತಿ ನಡೆಸ್ತಾ ಇದ್ದೀವಿ, ಅಲ್ಲಿ ಏನ್ ಸಿಗಬಹುದು ಅನ್ನೋದರ ಕುರಿತಾಗಿ ಡಾಕ್ಟರ್ ಎಂ ಆರ್ ದಿನೇಶ್ ಅವರು ಮಾತಾಡ್ತಾ ಇದ್ದಾರೆ. ಹಾಗಾಗಿ ನೀವು ಖಂಡಿತ ಎಲ್ಲರೂ ಕೂಡ, ರೈತರು ಮಾತ್ರ ಅಲ್ಲ, ಸಾರ್ವಜನಿಕರು ಈ ಒಂದು ಕೃಷಿ ಮೇಳಕ್ಕೆ ಬಂದು ಇದನ್ನ ನೋಡಬೇಕು, ತೋಟಗಾರಿಕಾ ಮೇಳವನ್ನು ಯಶಸ್ವಿಗೊಳಿಸಬೇಕು. ಹಾಗೇನೆ ಸರ್, ಈಗ ನೀವು ಹೇಳ್ತಾ ಇದ್ರಿ. ಹೌದು, ನಾನು ಏನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ ಮಿಶ್ರ ಬೆಳೆ ಒಂದು ಹೇಳ್ತಾ ಇದ್ದೆ ನಾನು. ಈಗ ಒಬ್ಬ ರೈತ ಒಂದೇ ಬೆಳೆಯನ್ನ ಹೆಚ್ಚಿನ ಸಾಂದ್ರತೆಯಲ್ಲಿ ತೆಗೆದುಕೊಳ್ಬಹುದು, ಅದಕ್ಕೆ ಅವಕಾಶ ತೋಟಗಾರಿಕಾ ಬೆಳೆಯಲ್ಲಿದೆ. ಯಾವ ರೈತ ಹೆಚ್ಚಿನ ಸಾಂದ್ರತೆಯಲ್ಲಿ ಕೆಲವು ಹಣ್ಣಿನ ಬೆಳೆಗಳನ್ನು ತೆಗೆದುಕೊಳ್ತಾನೋ, ಈಗ ಸೀಬೆ ಇರಬಹುದು, ಆತನಿಗೆ ಮಿಶ್ರ ಬೆಳೆ ಮಾಡುವಂತ ಅವಕಾಶ ಇರೋದಿಲ್ಲ. ಅಂದ್ರೆ 2 ಮಾದರಿಗಳೇ ಇರ್ತವೆ. ಒಂದು ಹೆಚ್ಚಿನ ಸಾಂದ್ರತೆ ಇರುವಂತಹ ಒಂದು ಕಲ್ಟಿವೇಶನ್ ಪ್ರಾಕ್ಟೀಸಸ್ ಅಂತ ನಾವು ಹೇಳ್ತೇವೆ, ಬೇಸಾಯ ಪದ್ಧತಿ. ಅದೇ ತರ ಈ ಹೆಚ್ಚಿನ ಸಾಂದ್ರತೆ ಮಾಡೋದಕ್ಕೆ ಇಷ್ಟ ಇಲ್ಲದೆ ಬಹುಶಃ ಹೆಚ್ಚು ಬೆಳೆಗಳನ್ನ ಒಂದೇ ಪ್ರದೇಶದಲ್ಲಿ ಮಾಡಬೇಕು ಅಂತ ಇರುವಂತವರು ಮಿಶ್ರ ಬೆಳೆಯನ್ನ ಅವಲಂಬಿಸಿಕೊಳ್ಬೇಕಾಗತ್ತೆ. ಆದ್ದರಿಂದ ಈ 2 ಮಾದರಿಗಳಲ್ಲಿ ಯಾವುದನ್ನು ಬೇಕಾದರೂ ಆರಿಸಿ ಒಬ್ಬ ರೈತ ಜಮೀನಿನಲ್ಲಿ ಮಾಡಬಹುದು. ಇದರ ಬಗ್ಗೆ ಕೂಡ ನಾವು ಪ್ರಾತ್ಯಕ್ಷಿಕೆಗಳನ್ನ ಅಲ್ಲಿ ತೋರಿಸ್ತೇವೆ. ಖಂಡಿತವಾಗ್ಲೂ ಎಲ್ಲಾ ರೀತಿಯ ಹಲವಾರು ಪ್ರಾತ್ಯಕ್ಷಿಕೆಗಳು ರಾಷ್ಟ್ರೀಯ ತೋಟಗಾರಿಕಾ ಮೇಳದಲ್ಲಿದೆ, ನೀವು ಬರಬೇಕಷ್ಟೇ. ಇನ್ನೊಬ್ರು ನಮಗೆ ಈ ಕಾರ್ಯಕ್ರಮದ ಕುರಿತಾಗಿ ಕರೆ ಮಾಡಿದ್ದಾರೆ. ಹಲೋ. ಹಲೋ. ಹಲೋ, ಶಿವಣ್ಣ ನಮಸ್ಕಾರ. ಮೇಡಮ್. ನಮಸ್ತೆ ಶಿವಣ್ಣ ಅವರೇ. ಶಿವಣ್ಣ ಅಂತ ಹೇಳ್ಬಿಟ್ಟು ಸೀಬೆ ಗಿಡ ಇದೆ, ಒಂದು 200 ಗಿಡ. ಆಗಲೇ 3 ವರ್ಷ ಆಗಿದೆ. ಸ್ವಲ್ಪ ಗಿಡ ರೆಕ್ಕೆ ಒಣಗ್ದಂಗ ಆತೈತಿ, ಒಂದೊಂದ್ಸಲಿ ಬೆಳ್ಳಗಾತೈತಿ ಎಲೆ, ಅದೆಲ್ಲ ಸ್ವಲ್ಪ ಇದು ಮಾಡಿ ಮಾಹಿತಿ ತಿಳ್ಕೊಂಬೇಕು ಮೇಡಮ್. ಖಂಡಿತ ರಾಷ್ಟ್ರೀಯ ತೋಟಗಾರಿಕಾ ಮೇಳದ ಬಗೆಗಿನ ಮಾಹಿತಿ ಕಾರ್ಯಕ್ರಮದಲ್ಲಿದೆ. ಈ ಒಂದು ನಿಮ್ಮ ಯಾವ ಒಂದು ಕೃಷಿಯನ್ನ ಮಾಡಿದಿರಿ ಅದರ ಕುರಿತಾದಂತಹ ಮಾಹಿತಿಯನ್ನ ಪಡೆಯಲಿಕ್ಕೆ ನೀವು ರಾಷ್ಟ್ರೀಯ ತೋಟಗಾರಿಕಾ ಮೇಳಕ್ಕೆ ಬರಬಹುದು. ಹಾಗೆ ಸರ್ ಇದಕ್ಕೇನಾದ್ರೂ ಮಾಹಿತಿ ನೀಡಬಹುದು? ಶಿವಣ್ಣವ್ರೆ, ನೀವು ನಿಮ್ಮ ಸಮಸ್ಯೆ ಏನಿದೆ, ಯಾವ ತರ ನಿಮ್ಮ ಇದು ಒಣಗ್ತಾ ಇದೆ ಅಂತ ಹೇಳೋದ್ರ ಸ್ಯಾಂಪಲ್ ತಗೊಂಡ್ ಬಂದಿದ್ದೆ ಆದ್ರೆ ಅಲ್ಲಿ ನಮ್ಮ ಸಾಕಷ್ಟು ವಿಜ್ಞಾನಿಗಳು ಇರ್ತಾರೆ, ಅವ್ರ ಜೊತೆ ಅವ್ರನ್ನ ಸಂದರ್ಶನ ಮಾಡಿ ನೀವು ನಿಮಗೆ ಯಾವ ರೀತಿಯ ಸಲಹೆ ಬೇಕೋ ಅದನ್ನ ಪಡೆದುಕೊಳ್ಬಹುದು. ಖಂಡಿತವಾಗ್ಲೂ ಕೂಡ ನಿಮಗೆ ಬೇಕಾದಂತಹ ಸಲಹೆ ಅಲ್ಲಿ ಸಿಗುತ್ತೆ. ಹಾಗೆ ರಾಷ್ಟ್ರೀಯ ತೋಟಗಾರಿಕಾ ಮೇಳ 3 ದಿನ ನಡೆಯುತ್ತೆ. ಇದು ಎಷ್ಟನೇ ವರ್ಷದಿಂದ ನಡೀತೈತೆ ಸರ್? ಇದರ ಈ ವರ್ಷದ ಸ್ಪೆಷಾಲಿಟಿ ಏನು? ಈ ವರ್ಷ ನಾನು ಅದೇ ಹೇಳಿದೆ, ಹೆಚ್ಚು ಕಡಿಮೆ ನಾವು 3 ವರ್ಷದಿಂದ ಪ್ರತಿ ವರ್ಷವೂ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಮಾಡ್ತಾ ಇದ್ದೇವೆ. ಈ ವರ್ಷದ ಸ್ಪೆಷಾಲಿಟಿ ಅಂತ ವಿಶೇಷತೆ ಏನು ಅಂತ ಹೇಳಿದ್ರೆ, ಒಂದು ಸಮಗ್ರ ಕೃಷಿ ಪದ್ಧತಿ, ಕೋಳಿ ಸಾಕಾಣಿಕೆ, ಜೇನು ಸಾಕಣೆ, ಮೀನು ಸಾಕಣೆ ಮತ್ತು ತೋಟಗಾರಿಕೆ ಆಧಾರಿತ ಪದ್ಧತಿ ಒಂದು. ಎರಡನೇದಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೆಲವು ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ. ಅಂದರೆ ನಮ್ಮ ತರಕಾರಿ ಬೆಳೆಯಲ್ಲಿ ವಿಶೇಷವಾಗಿ ನಮ್ಮ ಪ್ರಖ್ಯಾತ ವಿಜ್ಞಾನಿ ಡಾಕ್ಟರ್ ಸದಾಶಿವ ಅಂತ ಇದ್ದಾರೆ, ಅವರು ಅಭಿವೃದ್ಧಿ ಮಾಡಿದಂತ ಅರ್ಕಾ ಅಬೇದ್ ಅಂತ ಹೇಳುವಂತ ಟೊಮೆಟೊ ತಳಿ ಇದೆ. ಅದು ಹೆಚ್ಚು ಕಡಿಮೆ 4 ರೋಗಗಳಿಗೆ ನಿರೋಧ ಶಕ್ತಿ ಇರುವಂತಹ ತಳಿ. ಅದು ಅದಲ್ಲದೇನೆ ಅದು ಸಂಸ್ಕರಣೆಗೆ ಕೂಡ ಯೋಗ್ಯವಾದಂತಹ ಒಂದು ತಳಿ.
ಇದರ ಪ್ರದರ್ಶನಗಳಿರ್ತವೆ, ಪ್ರಾತ್ಯಕ್ಷಿಕೆ ತಾಕುಗಳು. ಇದಲ್ಲದೆ ಹಲವಾರು ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆ ಮಾಡಿದಂತಹ ತಳಿಗಳಿರುತ್ತವೆ. ತಂತ್ರಜ್ಞಾನ ಕೂಡ ಇದೆ. ಇವಾಗ ನಾನು ಒಂದೇ ಒಂದು ತಂತ್ರಜ್ಞಾನದ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಟೊಮೆಟೊ ಬೆಳೆಯಲ್ಲಿ ಒಂದು ಟ್ಯೂಟಾ ಅಂತ ಹೇಳುವಂತ ಒಂದು ಇನ್ಸೆಕ್ಟ್ಸ್ ಇದೆ, ಅಂದರೆ ಕೀಟ. ಇದರ ಕೀಟ ಬಾಧೆಗೆ ನಮ್ಮ ವಿಜ್ಞಾನಿಗಳು ವಿಶೇಷ ರೀತಿಯಲ್ಲಿ ಒಂದು ಲೈಟ್ ಟ್ರ್ಯಾಪ್ ಅನ್ನ, ಬೆಳಕಿನ ಒಂದು ಟ್ರ್ಯಾಪ್ ಅನ್ನ ಅಭಿವೃದ್ಧಿ ಮಾಡಿದ್ದಾರೆ. ಇದರ ಪ್ರದರ್ಶನವೂ ಕೂಡ ಇರುತ್ತೆ. ಆದ್ದರಿಂದ ಹಲವಾರು ವಿಶೇಷತೆಗಳು ಇರುವಂತಹ ಒಂದು ತೋಟಗಾರಿಕೆ ಮೇಳ ಇದು. ಈ ಮೇಳಕ್ಕೆ ನಾನು ಏನೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಹೆಚ್ಚು ಕಡಿಮೆ ಜಮ್ಮು ಕಾಶ್ಮೀರನಿಂದ ಹಿಡಿದು ಬೇರೆ ಬೇರೆ ರಾಜ್ಯದ ರೈತರು ಕೂಡ ಇದಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಮೇಳಕ್ಕೆ ಬರಬೇಕು. ಹೌದು ಹೌದು. ಈಗ ಇನ್ನೊಬ್ರು ಕರೆ ಮಾಡಿದ್ದಾರೆ, ಈಶ್ವರಪ್ಪ ಅಂತ ಗದಗಿಂದ. ಹಲೋ ಹಲೋ, ಶರಣಪ್ಪ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಹಾ ಹೇಳಿ ಮೇಡಮ್ ಅವರೇ, ನಾವು ಮುಂಡ್ರಿಗಿ ತಾಲೂಕು ಬರ್ದೂರು ಗ್ರಾಮದಿಂದ ಮಾತಾಡೋದು. ಹಾ ನಾವು ಈರುಳ್ಳಿ ಬೀಜನ ಬೆಳೆದ ಇದೀವ್ರಿ ಮೇಡಮ್. ಈಗ ಸ್ವಲ್ಪ ಮಾರ್ಕೆಟಿಂಗ್ ಸಮಸ್ಯೆ ಐತೆ ನಮ್ಮಲ್ಲಿ. ಸಾಕಷ್ಟು ಇದು ಮಾಡ್ತಾ ಇದೀವಿ, ಇಲ್ಲೆಲ್ಲ ಲೋಕಲ್ ಸೇಲ್ ಮಾಡ್ತಾ ಇದೀವಿ. ಆದ್ರೆ ಇದಾಗ್ತಾ ಇಲ್ಲ. ಸ್ವಲ್ಪ ತಮ್ಮಲ್ಲಿ ಏನಾದ್ರು ಇದಾಗ್ತಾ ಇತ್ತ ಸಂಸ್ಥೆ ಅವರು ಸೇರ್ಪಾಡಿ? ಇದಕ್ಕೆ ಶರಣಪ್ಪನವರೇ, ಆಕ್ಚುಲಿ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ರೈತ ಉತ್ಪಾದಕ ಸಂಘಗಳನ್ನ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಬಹುಶಃ ನಮ್ಮ ರೈತರ ಬೆಲೆ ಏನು ಮಾರುಕಟ್ಟೆಗೆ ಅವರು ಯಾವಾಗ ಬಿಡುಗಡೆ ಮಾಡ್ತಾರೆ, ಆ ಬೆಲೆ ಸಿಗದೆ ಇರುವಂತದ್ದು ಒಂದು ಕುಂದುಕೊರತೆ ನಮ್ಮಲ್ಲಿರುವಂತಹ ಕೃಷಿ ಪದ್ಧತಿಯಲ್ಲಿ. ಬಹುಶಃ ನಾವು ರೈತ ಉತ್ಪಾದಕ ಸಂಘಗಳಿಗೆ ಹೆಚ್ಚು ರೀತಿಯಲ್ಲಿ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೇವೆ, ತರಬೇತಿಯನ್ನು ಮಾಡ್ತಾ ಇದ್ದೇವೆ. ನಾವು ಈ ಮೇಳದಲ್ಲಿ ಇನ್ನೊಂದು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನಮ್ಮ ತೋಟಗಾರಿಕೆಗೆ ಬೇಕಾದಂತಹ ಸಣ್ಣ ಮತ್ತು ಮಧ್ಯಮ ಗಾತ್ರದ, ದೊಡ್ಡ ಗಾತ್ರದ ಯಂತ್ರೋಪಕರಣಗಳನ್ನು ನಾವು ಅಭಿವೃದ್ಧಿಪಡಿಸಿರೋದನ್ನ ಪ್ರದರ್ಶನಕ್ಕೆ ಇಟ್ಟಿರ್ತೇವೆ. ಇದರಿಂದ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಹೇಳ್ತೇವೆ, ನಮಗೆ ಕೆಲಸಗಾರ ಸಿಗೋದಿಲ್ಲ ಅಂತೇಳಿ, ಬಹುಶಃ ಈ ಯಂತ್ರೋಪಕರಣಗಳ ಉಪಯೋಗದಿಂದ ಇದನ್ನ ಸಾಕಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡಿಕೊಳ್ಬಹುದು. ಇನ್ನೊಂದೇನು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ರಾಜ್ಯದ ತೋಟಗಾರಿಕಾ ಇಲಾಖೆಗೆ ಕೂಡ ಒಂದು ವ್ಯಾನ್ ಅನ್ನು ಅಭಿವೃದ್ಧಿಪಡಿಸಿಕೊಟ್ಟಿದ್ದೇವೆ. ಅಂದ್ರೆ ಇದು ರೈತ ಉತ್ಪಾದಕ ಸಂಘಗಳು ತಮ್ಮ ಬೆಳೆಗಳನ್ನ ಹೆಚ್ಚು ಕಡಿಮೆ 400 ಕೆಜಿಯಷ್ಟು ತರಕಾರಿ ಹಣ್ಣನ್ನ ಆ ವ್ಯಾನ್ ನಲ್ಲಿ ಇಟ್ಕೊಂಡು ನಾವು ಸೋಲಾರ್ ಸಿಸ್ಟಮ್ ಅನ್ನು ಯೂಸ್ ಮಾಡಿ ಇದನ್ನ ಮಾಡಿದ್ದೇವೆ. ಅದನ್ನ ಅವರು ಮಾರುಕಟ್ಟೆಯಲ್ಲಿ ಸೇಲ್ ಮಾಡಬಹುದು. ರೈತರು ಬಳಸ್ಕೊಳ್ಬೇಕಷ್ಟೇ. ಅದಕ್ಕೆ ಅದನ್ನು ಕೂಡ ನಾವು ಆ ತಂತ್ರಜ್ಞಾನವನ್ನ ಇಟ್ಟಿದ್ದೇವೆ. ಬಹುಶಃ ಇದರ ಸಾಕಷ್ಟು ಲಾಭವನ್ನ ಅವರು ರೈತರು ಪಡ್ಕೊಳ್ಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನೊಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ, ಕರಿಬಸಪ್ಪ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್ ಅವರೇ. ಹೇಳಿ ಕರಿಬಸಪ್ಪ ಅವರೇ. ಮೇಡಮ್ ಅವರೇ, ನಮ್ದು ತೋಟಗಾರಿಕೆ ಇದರಲ್ಲಿ ಮೇಳದಲ್ಲಿ ಯಂತ್ರೋಪಕರಣ ಸಬ್ಸಿಡಿ ಸಿಗುತ್ತೆ ಮೇಡಮ್ ಅವರೇ? ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಇದೆ ಅಂತ ಹೇಳಿದ್ವಿ, ಸಬ್ಸಿಡಿ ಇದೆಯಾ ಅಂತ? ಅಲ್ಲ, ಈಗ ನಮ್ಮದು ಏನಂದ್ರೆ ಸಂಶೋಧನಾ ಕೇಂದ್ರ. ಈಗ ಸಬ್ಸಿಡಿ ಅಂತ ಹೇಳುವಂತದ್ದು ಅಭಿವೃದ್ಧಿ ಸಂಸ್ಥೆಗಳು ಏನಿದಾವೆ, ನಮ್ಮ ರಾಜ್ಯದ ತೋಟಗಾರಿಕೆ ಇಲಾಖೆ ಸಾಕಷ್ಟು ಸ್ಕೀಮ್ಗಳನ್ನ ಹಮ್ಮಿಕೊಂಡಿದ್ದಾರೆ. ಬಹುಶಃ ಈ ಸ್ಕೀಮ್ಗಳ ಮೂಲಕವಾಗಿ ನಿಮಗೆ ಸಬ್ಸಿಡಿ ಖಂಡಿತ ಸಿಗಬಹುದು. ನೀವು ಈ ಯಾವ ತರಹದ ಯಂತ್ರೋಪಕರಣ ನಿಮಗೆ ಬೇಕು ಅನ್ನೋದನ್ನ ಗೊತ್ತು ಮಾಡಿಕೊಂಡ್ರೆ ಬಹುಶಃ ಸಾಕಷ್ಟು ಸ್ಕೀಮ್ಗಳ ಅಡಿಯಲ್ಲಿ ತಗೊಳ್ಬಹುದು ಅಂದ್ಕೊಂಡಿದ್ದಾರೆ. ತೋಟಗಾರಿಕಾ ಇಲಾಖೆಗೆ ಹೋದ್ರು ಹೆಚ್ಚಿನ ಮಾಹಿತಿ ಅವರು ಕೊಡ್ತಾರೆ. ಹೌದು. ಇನ್ನೊಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ. ನನ್ನ ಹೆಸರು ರವಿ ಅಂತ. ರವಿ ಹೇಳಿ. ಇದು ನಾನು ಟೆರೆಸ್ ಗಾರ್ಡನಿಂಗ್ ಮಾಡ್ತಾ ಇದ್ದೀನಿ. ರೋಸ್ ಪ್ಲಾಂಟ್ಸ್ ಹಾಕಿರೋದು. ಈ ರೋಸ್ ಪ್ಲಾಂಟ್ಸ್ ಎಲೆಗಳು ಒಂಥರ ಬ್ರೌನ್ ಬರ್ತಾ ಇದೆ. ನನಗೆ ಇವಾಗ ಡೌಟ್ ಇರೋದೇನಂದ್ರೆ, ಇವಾಗ ನೀವು ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ, ಸೈಂಟಿಸ್ಟ್ ಗಳನ್ನ ನಾವು ವಿ ಹ್ಯಾವ್ ಟು ಪೇ ಎನಿ ಚಾರ್ಜಸ್ ಇಲ್ಲ? ನಾನು ದಿನೇಶ್ ಸರ್ ಇಲ್ಲೇ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಅಲ್ಲ ರವಿ ಅವರೇ, ನೀವು ನಮ್ಮ ಮೇಳಕ್ಕೆ ಬನ್ನಿ, ಏನು ಚಾರ್ಜ್ ಇಲ್ಲ, ಎಂತದೂ ಇಲ್ಲ. ಯಾವುದೇ ವಿಜ್ಞಾನಿಯನ್ನ ಸಂದರ್ಶಿಸಿ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅಂತ ಅದು ಹೇಳಿ, ಅದಕ್ಕೆ ಫ್ರೀ ಆಫ್ ಸ್ಯಾಂಪಲ್ ತಂದ್ರೆ ಸುಲಭ ಆಗುತ್ತೆ. ಯಾಕೆಂದ್ರೆ ಊಹೆ ಮಾಡ್ಕೊಂಡು ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಅವರು ನಮ್ಮಲ್ಲಿ ಬೆಳೆದಂತ ಗುಲಾಬಿ ಸಸಿಗಳನ್ನು ನೋಡಬಹುದು. ನೋಡಿದ್ರೆ ನಿಮ್ಗೆ ಅಂದಾಜಾಗುತ್ತೆ. ಯಾವುದೇ ರೀತಿಯ ನೀವು ಖರೀದಿಸಬೇಕಾಗಿಲ್ಲ, ಯಾವುದನ್ನು ಕೂಡ ನಿಮಗೆ ಸಲಹೆ ಉಚಿತವಾಗಿ ದೊರೆಯುತ್ತೆ. ಇನ್ನೊಬ್ರು ಕರೆ ಮಾಡಿದ್ದಾರೆ ಚನ್ನಪಟ್ಟಣದಿಂದ. ಹಲೋ ಕಲ್ಲಪ್ಪ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ನಾವು ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣದಿಂದ. ಹೇಳಿ ಕಲ್ಲಪ್ಪ ಅವರೇ. ಇದು ತೋಟಗಾರಿಕಾ ಮೇಳದಲ್ಲಿ ನಮಗೆ ಅಡಿಕೆ ಬಗ್ಗೆ ಮಾಹಿತಿ ಸಿಗುತ್ತೆ ಮೇಡಮ್? ಅಡಿಕೆ ಬೆಳೆ ಬಗ್ಗೆ ಮಾಹಿತಿ ಅಂದ್ರೆ ಇವಾಗ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ನಾವು ಅಡಿಕೆ ಬೆಳೆಯ ಬಗ್ಗೆ ಸಂಶೋಧನೆಯನ್ನ ಮಾಡ್ತಾ ಇಲ್ಲ. ನಮ್ಮದೇ ಆದಂತಹ ಒಂದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಅಡಿಯಲ್ಲಿರುವಂತಹ ಒಂದು ಸಂಸ್ಥೆ ಕಾಸರಗೋಡಲ್ಲಿದೆ. ಅದು ಕೇಂದ್ರೀಯ ಪ್ಲಾಂಟೇಶನ್ ಬೆಳೆಗಳ ಸಂಶೋಧನಾ ಸಂಸ್ಥೆ ಅಂತ ಹೇಳಿ.
ಆ ಸಂಸ್ಥೆಯ ಮಳಿಗೆ ಕೂಡ ಇರುತ್ತೆ, ಅಲ್ಲಿ ವಿಜ್ಞಾನಿಗಳಿರುತ್ತೆ. ತಾವು ಅವರನ್ನ ಸಂದರ್ಶಿಸಿ ನಿಮ್ಗೆ ಏನು ಸಮಸ್ಯೆ ಇದೆ ಅದರ ಬಗ್ಗೆ ಪರಿಹರಿಸಿಕೊಳ್ಳಬಹುದು. ಖಂಡಿತವಾಗ್ಲೂ ಹೌದು. ನೀವೆಲ್ಲರೂ ಏನು ಮಾಡುವ ಜನವರಿ 23ರಿಂದ 25ನೇ ತಾರೀಕಿನ ನಡುವೆ ಹೆಸರಘಟ್ಟದಲ್ಲಿ ನಡೆಯುವಂತಹ ರಾಷ್ಟ್ರೀಯ ತೋಟಗಾರಿ ಮೇಳಕ್ಕೆ ಬಂದು ನಿಮ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಬೇಕು ಅಥವಾ ಸಮಸ್ಯೆ ಇದೆ, ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅಂದ್ರೆ ಖಂಡಿತ ಅವರು ಅಲ್ಲಿಗೆ ಬಂದ್ರೆ ಸಾಕು. ಎಲ್ಲಾ ರೀತಿಯ ವಿಜ್ಞಾನಿಗಳು ಇದ್ದಾರೆ, ಎಲ್ಲಾ ರೀತಿಯ ಒಂದು ಮಾಹಿತಿಯನ್ನು ಪಡೆಯುವಂತಹ ಸಂಪೂರ್ಣವಾದಂತಹ ಒಂದು ಕೇಂದ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ನನಗೊಂದು ಪ್ರಶ್ನೆ ಸರ್, ಕಳೆದ ಬಾರಿ ನಡೆದಂತಹ ರಾಷ್ಟ್ರೀಯ ತೋಟಗಾರಿಕಾ ಮೇಳದಲ್ಲಿದ್ದಂತಹ ಬೇಡಿಕೆ ಹಾಗೆ ಈ ಬಾರಿ ಇದೆರಡರ ನಡುವೆ ಯಾವ ರೀತಿ ಒಂದು ಬದಲಾವಣೆಗಳನ್ನು ತಂದುಕೊಂಡ್ರಿ, ಏನ್ ಬೇಕಿತ್ತು? ಈಗ ನಾನು ನೀವು ಬೀಜೋತ್ಪಾದನೆ ಬಗ್ಗೆ ನನಗೆ ಕೇಳ್ತಾ ಇದ್ರಿ. ಈಗ ನಮ್ಮ ಸಂಸ್ಥೆ ಕೇವಲ 2-3 ವರ್ಷಗಳ ಮೊದಲು 5 ಟನ್ ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ವಿ. ನಾವು ಇವತ್ತು 20 ಟನ್ ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ಈ 20 ಟನ್ ಬೀಜೋತ್ಪಾದನೆ ನಾನು ಹೇಳಿದ ತರಹ ಈ ಹಳ್ಳಿಗಳನ್ನೇ ಬೀಜ ಕೇಂದ್ರಗಳನ್ನಾಗಿ ಮಾಡುವಂಥದ್ದು ಒಂದು. ಅದರಿಂದ ರೈತನಿಗೆ ಲಾಭ ಜಾಸ್ತಿ ಬರುತ್ತೆ. ಹಾಗಾಗಿ ಸಾಕಷ್ಟು ರೈತರು ಇದನ್ನು ನೋಡಿರುವಂಥವರು ಬೀಜೋತ್ಪಾದನೆಯಲ್ಲಿ ತಾವು ತೊಡಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದೇ ರೀತಿ ಅಣಬೆ ಬೇಸಾಯಕ್ಕೆ ಬೇಕಾಗುವಂತಹ ಯಾವುದೇ ರೀತಿಯ ತರಬೇತಿ ಏನಿದೆ ಸುಮಾರು ಜನ ಇದನ್ನು ನೋಡಿದ ಮೇಲೆ ಬಂದು ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಾನು ಹೇಳಿದೆ ನಿಮಗೆ ಕೊಯ್ಲೋತ್ತರವಾದಂತಹ ಉತ್ಪನ್ನಗಳು ಏನೇನಿದಾವೆ ಅಂತಹುದೆಲ್ಲವನ್ನು ಕೂಡ ಕೆಲವರು ಬಂದು ಅದರ ಬಗ್ಗೆ ತಂತ್ರಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣವನ್ನು ಮಾಡಬೇಕು ಅಂತ ಹೇಳಿ ಅದನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಜೈವಿಕ ಔಷಧಿಗಳು ಏನಿದಾವೆ ಅದನ್ನ ನಾವು ಕಲ್ತ್ಕೊಂಡು ತಾವೇ ಮಾಡಿ ಅದರ ಲೈಸೆನ್ಸ್ ಅನ್ನು ಪಡೆದು ಮಾಡಬೇಕು ಅಂತ ಆ ಥರ ಬಂದಿರೋರು ಇದ್ದಾರೆ. ಅಂದ್ರೆ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ರೈತನಾಗ್ಲಿ ಅಥವಾ ನಾಗರಿಕ ಆಗಲಿ ಯಾರೇ ಯುವಕರು ಬಂದು ಒಂದು ಉದ್ಯಮವನ್ನ ಪ್ರಾರಂಭ ಮಾಡಬೇಕು, ನಾನು ಉದ್ಯಮಿ ಆಗಬೇಕು ಅಂದ್ರೆ ತೋಟಗಾರಿಕೆಯು ಕೂಡ ಒಂದು ಅತ್ಯುತ್ತಮ ಸಾಧನ ಅಂತ ನಾನು ಅನ್ಕೊಂಡಿದ್ದೇನೆ. ಖಂಡಿತ ಹೌದು. ರಾಷ್ಟ್ರೀಯ ತೋಟಗಾರಿಕಾ ಮೇಳಕ್ಕೆ ಬಂದ್ರೆ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ಗೊಂದಲ ಕೂಡ ಇದ್ರೆ ಕೂಡ ಅದನ್ನ ಪರಿಹರಿಸಿಕೊಳ್ಬಹುದು. ಅದು ತುಂಬಾ ರೀತಿಯಲ್ಲಿ ಸಹಕಾರ ಆಗುತ್ತೆ. ಆ ಒಂದು ತೋಟಗಾರಿಕಾ ಮೇಳಕ್ಕೆ ಬಂದು ಬದಲಾದವರು ತುಂಬಾ ಜನ ಉದ್ಯಮಿಗಳಾಗಿದ್ದಾರೆ ಅನ್ನುವ ಮಾತನ್ನ ಡಾಕ್ಟರ್ ಎಂ.ಆರ್. ದಿನೇಶ್ ಅವರು ಹೇಳಿದ್ರು. ಈ ಕಾರ್ಯಕ್ರಮದ ಕುರಿತಾಗಿ ಇನ್ನೊಬ್ಬರು ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ ವಿಜಯ್ ಕುಮಾರ್. ಮೇಡಮ್ ನಮಸ್ಕಾರ. ನಮಸ್ತೆ. ನಾನು ದೊಡ್ಡಬಳ್ಳಾಪುರದಿಂದ ವಿಜಯ್ ಕುಮಾರ್ ಅಂತ ಹೇಳಿ ವಿಜಯ್. ಸರ್ ನಾವೀಗ ಏನು ಸರ್ ಮಾತಾಡ್ತಾ ಇದ್ರು ಅದ್ರ ಬಗ್ಗೆ ಏನು ಯುವಕರು ಕೃಷಿಗೆ ಬರಬೇಕು ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡ್ ಬರ್ತಾ ಇದೀವಿ. ಸೊ ಮೊದಲನೇ ಬಾರಿಗೆ ನಾವು ಶುಂಠಿ ಬೆಳಿಬೇಕು ಅಂತ ಅನ್ಕೊಂಡಿದೀವಿ ನಮ್ಗಿರೋ ಒಂದು ಎಕರೆ ಜಾಗದಲ್ಲಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ನಮ್ಗೆ ಅಲ್ಲಿ ನಿಜವಾಗ್ಲೂ ಸಿಗುತ್ತಾ ಅಥವಾ ಹೇಗೆ ಅಂತ ಕೇಳ್ಕೊಬೇಕಿತ್ತು. ಹೌದು ವಿಜಯ್ ಕುಮಾರ್ ಅವರೇ, ನೀವು ಮೇಳಕ್ಕೆ ಬನ್ನಿ. ಅದೇ ರೀತಿ ನಮ್ಮ ಒಂದು ಸೋದರ ಸಂಸ್ಥೆ ಇದೆ, ಅವರು ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ಸಾಂಬಾರು ಬೆಳೆಗಳ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯವರು ಬರ್ತಾ ಇದ್ದಾರೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅವ್ರ ಹತ್ರ ಮಾತಾಡಿ. ಶುಂಠಿ ಬೆಳೆ ಬೆಳೆಯುವುದಾದ್ರೆ ಖಂಡಿತ ನೀವು ಅಲ್ಲಿಗೆ ಬಂದ್ರೆ ಅದಕ್ಕೆ ಪೂರಕವಾದಂತಹ ಮಾಹಿತಿಯನ್ನು ನೀಡೋರಿದ್ದಾರೆ, ನಿಮಗೆ ಖಂಡಿತ ಸಹಾಯ ಆಗುತ್ತೆ ಅನ್ನುವ ಮಾತು ನಿರ್ದೇಶಕರಿಂದ ಬಂತು. ಇನ್ನೊಬ್ಬರು ಕರೆ ಮಾಡಿದ್ದಾರೆ, ನಾಗೇಶ್ ಅಂತ ಅರಸೀಕೆರೆಯಿಂದ. ಹಲೋ, ನಮಸ್ತೆ ನಾಗೇಶ್. ಮೇಡಮ್, ಇದು ಈ ಎಕ್ಸ್ಪೋಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸ್ಪೋಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಏನಾದ್ರು ನಮ್ಗೆ ಮಾಹಿತಿ ಸಿಗತ್ತಾ? ಅಂದ್ರೆ ಲೈಕ್ ಅವ್ರು ಪ್ರಾಕ್ಟಿಕಲ್ಸ್ ಮಾಡಿದಾರಲ್ಲ, ಅದು ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಾದ್ರು ಇದೆಯಾ? ಈಗ ಸಾವಯವ ಕೃಷಿಗೆ ಒತ್ತು ಕೊಡುವಂತ ಹಲವಾರು ಪ್ಯಾಕೇಜ್ಗಳನ್ನ ನಾವು ಮಾಡಿದ್ದೇವೆ. ಕೆಲವು ಬೆಳೆಗಳಲ್ಲಿ ಯಾವ ಬೆಳೆಗಳು ಈ ಸಾವಯವ ಕೃಷಿಯನ್ನ ಮಾಡೋದಕ್ಕೆ ಸೂಕ್ತವಾಗಿದೆಯೋ ಅಂತ ಬೆಳೆಗಳನ್ನ ನಾವು ಅದಕ್ಕೆ ಬೇಕಾದಂತ ಸಾಕಷ್ಟು ಬೇಸಾಯ ಪದ್ಧತಿಯನ್ನ ಆವಿಷ್ಕರಿಸಿದ್ದೇವೆ. ಅದರಲ್ಲಿ ಏನು ಅಂತ ಹೇಳಿದ್ರೆ, ಇದ್ರ ಜೊತೆಗೆ ನಾನು ಇನ್ನೊಂದು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮಳೆ ನೀರಿನ ಸಂಗ್ರಹಣೆ ಮತ್ತು ಮಳೆ ನೀರಿನ ಉಪಯೋಗ. ಅದೇ ರೀತಿ ನಾವು ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಂತ ಏನು ಹೇಳ್ತೇವೆ, ಪಾಲಿ ಹೌಸ್ ಅಲ್ಲಾಗಿರಬಹುದು ಅಥವಾ ಶೇಡ್ ನೆಟ್ ಅಲ್ಲಾಗಿರಬಹುದು, ಇದರಲ್ಲಿ ಕೂಡ ಬೀಜೋತ್ಪಾದನೆ ಹಾಗೂ ಬೆಳೆಯುವಂಥದ್ದನ್ನ ನಾವು ಇಲ್ಲಿ ಅಭಿವೃದ್ಧಿ ಪಡಿಸಿದಂತಹ ತಂತ್ರಜ್ಞಾನಗಳನ್ನೆಲ್ಲ ಕೂಡ ರೈತರು ನೋಡಬಹುದು. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ನಾವು ಚಾಚು ತಪ್ಪದೆ ಮಾಡ್ಕೊಳ್ಬಹುದು. ನಿಖರವಾದಂತಹ ಮಾಹಿತಿ ನಾಗೇಶ್ ಅವರಿಗೆ ತಲುಪಿದೆ ಅಂತ ಅನ್ಕೊಳ್ತಾ ಇದ್ದೇವೆ. ಹಾಗೇನೆ ಸರ್, ಈ ಬಾರಿಯ ರಾಷ್ಟ್ರೀಯ ತೋಟಗಾರಿಕಾ ಮೇಳದ ಥೀಮ್ ಗ್ರಾಮೀಣ ಸಮೃದ್ಧಿಗಾಗಿ ಯೋಜನೆ. ಹೌದು, ಇದು ಕೇವಲ ಗ್ರಾಮೀಣ ಅಂತ ಅಲ್ಲ. ಹೌದು, ಗ್ರಾಮೀಣ ಅಂತ ಅಲ್ಲ, ಬಹುಶಃ ತೋಟಗಾರಿಕೆ ಸಮಗ್ರ ಅಭಿವೃದ್ಧಿಗಾಗಿ ತೋಟಗಾರಿಕೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಅಂಕಿ ಅಂಶಗಳನ್ನು ನೋಡಿದ್ರೆ ನಮ್ಮ ಕೃಷಿ ಉತ್ಪಾದನೆ ಏನಿದೆ ಅದಕ್ಕಿಂತ ಹೆಚ್ಚು ನಮ್ಮ ತೋಟಗಾರಿಕೆ ಉತ್ಪನ್ನಗಳು ಜಾಸ್ತಿ ಆಗಿದೆ ಈ ಕಳೆದ 2 ಬಾರಿಯಿಂದ ಭಾರತ ದೇಶದಲ್ಲಿ. ಇದರ ಜೊತೆಗೆ ರಫ್ತಿಗೂ ಕೂಡ ಸಾಕಷ್ಟು ಅವಕಾಶಗಳು ತೋಟಗಾರಿಕಾ ಬೆಳೆಯಲ್ಲಿದೆ ಅಂತ ಹೇಳೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆದ್ರಿಂದಾಗಿ ಬಹುಶಃ
ಯಾವ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು, ಅಂದರೆ ನಾವು ಈ ರಫ್ತಿಗೆ ಬೇಕಾದರೆ ಪೋಸ್ಟ್ ಹಾರ್ವೆಸ್ಟ್ ಅಂತ ಏನು ಹೇಳ್ತೇವೆ, ಕೊಯ್ಲೋತ್ತರವಾಗಿ ಕ್ವಾಲಿಟಿ ಗುಣವಿಶೇಷಗಳು ಏನಿರಬೇಕು ಅದು ನಮ್ಮ ಪ್ರೀ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್, ಅಂದರೆ ಕೊಯ್ಲೋತ್ತರಕ್ಕಿಂತ ಮುಂಚಿನ ಬೇಸಾಯ ಪದ್ಧತಿಯ ಮೇಲೆ ಅಳವಡಿಸಿಕೊಂಡಿರುತ್ತೆ. ಅಂಥದ್ದನ್ನು ನಾವು ಸರಿಯಾಗಿ ಮಾಡಬೇಕಾದ್ರೆ ಬಹುಶಃ ಇಂತಹ ನಾನು ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಇಂಥ ಮೇಳಕ್ಕೆ ಬರೋದ್ರಿಂದ ರೈತರಿಂದ ನಮಗೆ ಒಂದು ರೀತಿಯ ಫೀಡ್ಬ್ಯಾಕ್ ಬರಬೇಕು ಪ್ರತಿ ವಿಜ್ಞಾನಿಗೂ. ಯಾಕೆಂತ ಹೇಳಿದ್ರೆ ವಿಜ್ಞಾನಿ ನಾವು ಮಾಡಿದಂಥ ತಂತ್ರಜ್ಞಾನಗಳು ಪೂರ್ಣವಾಗಿ ಸಮರ್ಪಕವಾಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಆಗೋದಿಲ್ಲ. ಆಗ ಬಹುಶಃ ರೈತ ಹೇಳಿದ್ದೇ ಆದರೆ ಆ ನ್ಯೂನತೆಗಳನ್ನು ನಾವು ಸರಿಪಡಿಸಿಕೊಂಡು ಬಹುಶಃ ಮತ್ತು ಸಮರ್ಪಕವಾದಂಥ ತಂತ್ರಜ್ಞಾನವನ್ನ ಕೊಡೋದಕ್ಕೆ ನಮಗೆ ಅವಕಾಶ ಆಗುತ್ತೆ. ಆದ್ದರಿಂದ ಬಹುಶಃ ಈ ಮೇಳಕ್ಕೆ ತಾವೆಲ್ಲರೂ ಬರಬೇಕು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ವಾತಾವರಣದ ಬದಲಾವಣೆ ಏನಿದೆ ಇಂಥದ್ರ ಮೇಲೆಲ್ಲ ನಮ್ಮ ಸಂಶೋಧನೆಗಳ ಬಗ್ಗೆ ಅರಿವನ್ನು ಮೂಡಿಸುವಂತ ಪ್ರಾತ್ಯಕ್ಷಿಕೆಗಳು ಇರ್ತವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ತೋಟಗಾರಿಕಾ ಮೇಳಕ್ಕೆ ಬಂದು ನಿಮಗೆ ದೊರೆತಂತಹ ಒಂದು ಮಾಹಿತಿಯ ಫೀಡ್ಬ್ಯಾಕ್ ಅನ್ನು ನೀವು ಅಲ್ಲಿ ತಲುಪಿಸಿದ್ರೆ ಖಂಡಿತ ಯಾವುದೇ ಓರ್ವ ವಿಜ್ಞಾನಿ ಇರಬಹುದು, ಅವರು ಮಾಡಿದಂತಹ ಸಂಶೋಧನೆ ಸಾರ್ಥಕ್ಯ ಆಗೋದು ನಿಮ್ಮ ಮಾಹಿತಿಯಿಂದ, ನಿಮ್ಮ ಬರುವಿಕೆಯಿಂದ ಅನ್ನುವಂಥ ಮಾತನ್ನ ನಿರ್ದೇಶಕರು ಹೇಳಿದ್ರು. ಇನ್ನೊಬ್ರು ಕರೆ ಮಾಡಿದ್ದಾರೆ, ಆಶಾ ಅವರು ತುಮಕೂರಿನಿಂದ. ಹಲೋ ಹಲೋ, ನಮಸ್ತೆ ಆಶಾ ಅವರೇ. ನಮಸ್ತೆ, ಪ್ರಶ್ನೆ ಕೇಳಿ ಆಶಾ ಅವರೇ. ತಾಂತ್ರಿಕ ಅಡಚಣೆಯಿಂದಾಗಿ ಅವರ ಕರೆ ಕಟ್ಟಾಗಿದೆ. ಇನ್ನಷ್ಟು ಮಾಹಿತಿಯನ್ನ ನಿರ್ದೇಶಕರ ಬಳಿ ನಾವು ಕೇಳೋಣ. ಸರ್, ಈಗ ಸಾರ್ವಜನಿಕರಿಗೆ ನೀವು ಈ ತೋಟಗಾರಿಕಾ ಮೇಳಕ್ಕೆ ಬರಬೇಕು ಅನ್ನೋದ್ರ ಕುರಿತಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಲ್ಲ, ನಾನೇನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕೆ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳೋದನ್ನ ಸಾರ್ವಜನಿಕರು ಬಂದಾಗ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಕೆಲವೊಮ್ಮೆ ಈ ನಾವು ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಮಾರುಕಟ್ಟೆಯಲ್ಲಿ ಲಭ್ಯ ಏನಿರುತ್ತೆ ಅದನ್ನ ನಾವು ಇಲ್ಲ ಇದರಲ್ಲಿ ಈ ಔಷಧಿ ಇರ್ಬೋದು, ಆ ಔಷಧಿ ಇರ್ಬೋದು ಅಂತ ಹೇಳುವಂತ ಸಂದೇಹಗಳು ಸಾಕಷ್ಟು ಜನರಲ್ಲಿ ಇರುತ್ತೆ. ಬಹುಶಃ ಇಂತಹ ಸಂಶಯಗಳನ್ನ ಬಗೆಹರಿಸಿಕೊಳ್ಬೇಕಾದ್ರೆ, ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಅಂದ್ರೆ ಅತ್ಯಂತ ಆಧುನಿಕವಾದ ಪೆಸ್ಟಿಸೈಡ್ ರೆಫರಲ್ ಲ್ಯಾಬೊರೇಟರಿ ಕೂಡ ನಮ್ಮಲ್ಲಿದೆ. ಅಂದ್ರೆ ಅದನ್ನೆಲ್ಲ ನೋಡಿದರೆ ಬಹುಶಃ ಅವರಿಗೆ ಅರ್ಥ ಆಗುತ್ತೆ. ಮತ್ತೆ ನಮ್ಮ ತಳಿಗಳ ವಿಶೇಷತೆ ನಾನು ಹೇಳೋದಕ್ಕೆ ಮತ್ತೊಮ್ಮೆ ಇಷ್ಟಪಡ್ತೇನೆ ಏನು ಅಂತ ಹೇಳಿದ್ರೆ, ರೋಗ ನಿರೋಧಕ ತಳಿಗಳು. ಈ ರೋಗ ನಿರೋಧಕ ತಳಿಗಳಿಂದನೇ ಹೆಚ್ಚು ಕಡಿಮೆ ನಿಮ್ಮ ಔಷಧಿಯ ಸಿಂಪರಣೆ 50% 75% ಕಡಿಮೆ ಆಗುತ್ತೆ. ಇದೆಲ್ಲದನ್ನು ಕೂಡ ನಮ್ಮ ಸಾರ್ವಜನಿಕರು ತಿಳ್ಕೊಳ್ಬಹುದು. ಅದಲ್ಲದೆ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಯುವಕರಿಗೆ ಈ ನರ್ಸರಿಗಳನ್ನ ಮಾಡುವಂತ ಅವಕಾಶ ತುಂಬಾ ಇದೆ. ಅವರು ನಮ್ಮ ತಳಿಗಳನ್ನ ತಂತ್ರಜ್ಞಾನವನ್ನ ತೆಗೆದುಕೊಂಡು ಅವರು ಅದನ್ನ ಮಲ್ಟಿಪ್ಲೈ ಮಾಡಿದ್ದೇ ಆದರೆ, ಪ್ರೊಪಗೇಟ್ ಮಾಡಿದ್ದೇ ಆದರೆ, ಅವರಿಂದ ಮತ್ತೊಮ್ಮೆ ನಾವು ಈ ಗಿಡಗಳನ್ನ ಖರೀದಿಸುವಂತ ಒಂದು ಅವಕಾಶ ಕೂಡ ನಮಗೆ ಅವರಿಗಿದೆ. ಆದ್ರಿಂದ ಅದರ ಬಗ್ಗೆ ಅದು ಕೂಡ ಒಂದು ಉದ್ಯಮವನ್ನಾಗಿ ಸಾಕಷ್ಟು ಯುವಕರು ಆರಿಸಿಕೊಳ್ಬಹುದು. ಖಂಡಿತವಾಗ್ಲೂ ರಾಷ್ಟ್ರೀಯ ತೋಟಗಾರಿಕಾ ಮೇಳಕ್ಕೆ ಪ್ರತಿಯೊಬ್ಬರು ಕೂಡ ಬರಬೇಕು. ಇದು ಅವರಿಗೆ ಇವರಿಗೆ ಅಂತಲ್ಲ, ವಿದ್ಯಾರ್ಥಿಗಳು, ರೈತರು, ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಈ ಒಂದು ರಾಷ್ಟ್ರೀಯ ತೋಟಗಾರಿಕಾ ಮೇಳಕ್ಕೆ ಬಂದು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಮಾತನ್ನ ನಿರ್ದೇಶಕರು ಡಾಕ್ಟರ್ ಎಂ.ಆರ್. ದಿನೇಶ್ ಅವರು ಹೇಳಿದ್ರು. ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸೋದಕ್ಕೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಿಮಗೂ ಕೂಡ ನಮಸ್ಕಾರ. ನಮಸ್ಕಾರ. ಸರಿ ಸರಿ. ಇಷ್ಟೊಂದು ನಗ್ನಗ್ತಾ ಯಾರ ಜೊತೆ ಮಾತಾಡ್ತಾ ಇದ್ರಿ? ರೈತರ ಕಾಲ್ ಸೆಂಟರ್ ವಿಶೇಷಜ್ಞರೊಂದಿಗೆ ಹೊಲದ ಬಗ್ಗೆ ಸಲಹೆ ಪಡೆಯುತ್ತಿದ್ದೆ. ಬೆಳಗ್ಗೆನೋ ಸರಿ, ಮಧ್ಯಾಹ್ನ ಕೂಡನಾ? ರೈತರ ಕಾಲ್ ಸೆಂಟರ್ ಬೆಳಗಿನ 6ರಿಂದ ರಾತ್ರಿ 10ರವರೆಗೂ ತೆರೆದಿರುತ್ತೆ. ರವಿವಾರ ಕೂಡನಾ? ಹಾ, ವರ್ಷದ 365 ದಿನ ತೆರೆದಿರುತ್ತೆ. ಮತ್ತೆ ಈ ಫೋನ್ ಬಿಲ್ ಎಲ್ಲ ಯಾರು ತುಂಬ್ತಾರೆ? ರೈತರ ಕಾಲ್ ಸೆಂಟರ್ ನ ಸೇವೆ ಉಚಿತವಾಗಿದೆ. ಆದ್ರೆ ನೀನ್ ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ? ನಾನಾ ಬೇರೇನೋ ಅನ್ಕೊಂಡಿದ್ದೆ. ರೈತ ಬಾಂಧವರೇ, ಕೃಷಿಗೆ ಸಂಬಂಧಿಸಿದ ಸಮಸ್ಯೆಗಳ ಸಮಾಧಾನವನ್ನು ತಕ್ಷಣ ನಿಮ್ಮ ಭಾಷೆಯಲ್ಲಿ ಪಡೆಯಲು ಇಡೀ ಭಾರತ ದೇಶದಲ್ಲಿ ಯಾವುದೇ ಫೋನಿನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 180 1551 ಸಂಪರ್ಕಿಸಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.